ಹಲೋ ನಮಸ್ಕಾರ ಕನಕಗಿರಿ. ನಾವು ಹೋಗ್ತಾ ಇದೀವಿ ನಮ್ಮೂರಿನಿಂದ ಬಂಗಾಪುರಕ್ಕೆ 6 ಕಿಲೋಮೀಟರ್ ಇರುವ ತೋಳ ವನ್ಯಜೀವಿ ಧಾಮ ನೋಡೋಕೆ. ವಿಡಿಯೋ ಮಾತ್ರ ಮಿಸ್ ಮಾಡಕ್ಕೆ ಹೋಗ್ಬೇಡಿ, ಕೊನೆ ತನಕ ನೋಡಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಮಿನಿ ವ್ಲಾಗ್. ನಾವು ಬೇಗ ಸ್ಟಾರ್ಟ್ ಮಾಡಿಕೊಂಡು ಸೀದಾ ಪೆಟ್ರೋಲ್ ಬಂಕಿಗೆ ಹೋದ್ವಿ. ಪೆಟ್ರೋಲ್ ಹಾಕ್ಸೋ ಮರಕ್ಕೆ ಪೆಟ್ರೋಲ್ ಹಾಕ್ಸನ್ ಹೋಗ್ಬೇಕಾದ್ರೆ ಇವತ್ತು ಬಿಸಿಲು ಇದ್ದಿಲ್ಲ, ವೆದರ್ ಮಾತ್ರ ಫುಲ್ ಸೈಕಾಯ್ ಕಾಣ್ತಾ ಇತ್ತು. ಹಾಗೆ ದಾರಿಯಲ್ಲಿ ಹೋಗ್ಬೇಕಾದ್ರೆ ಸಿಗ್ನಲ್ ನಮ್ಮ ಶಂಬಾಶ್ ಅವರು ಭೇಟಿ ಆದ್ರು ಭಾಳ ದಿನ ಆದ್ಮೇಲೆ. ಹಾಗೆ ಮಾತಾಡ್ಕೊಂಡು ನಾವು ಸೀದಾ ಬಂಗಾಪುರ ಕಡೆ ಹೊಂಟಿವಿ. ಕನಕಗಿರಿಯಿಂದ ಬಂಗಾಪುರಕ್ಕೆ 2 ರೂಟ್ ಸಿಗುತ್ತೆ ನಿಮಗೆ ಹೋಗಕ್ಕೆ. ಆದ್ರೆ ನಾವು ನಿಯರ್ ಸುಳಕಲ್ ಬಸ್ ಸ್ಟ್ಯಾಂಡ್ ಇಂದ ಹೋಗ್ತಾ ಇದೀವಿ. ಇದು ಗಂಗಾವತಿ ರೋಡ್, ನಿಯರ್ ಸುಳಕಲ್ ಬಸ್ ಸ್ಟ್ಯಾಂಡ್ ಹತ್ರನೇ ಇದು ಬೋರ್ಡ್ ಸಿಗುತ್ತೆ. ಇಲ್ಲಿಂದ ಕೇವಲ 3 ಕಿಲೋಮೀಟರ್ ಆ ಪ್ಲೇಸ್ ಹೋಗಕ್ಕೆ. ಬೋರ್ಡಿಂಗ್ ಬಗಳನೆ ಇದೇ ರೂಟ್ ಇಂದ ನೀವು ಹೋದ್ರೆ ನೀವು ತೋಳ ವನ್ಯಜೀವಿ ಧಾಮ ಬಂಗಾಪುರಕ್ಕೆ ಹೋಗ್ತೀರಿ. ಇದು ಕರ್ನಾಟಕದ ಮೊದಲ ತೋಳ ಅಭಯಾರಣ್ಯವಾಗಿದೆ. ಎಂಟ್ರಿ ಆದ ತಕ್ಷಣ ನಿಮಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದು ಆಫೀಸ್ ಸಿಗುತ್ತೆ. 2021 ಜನವರಿಯಲ್ಲಿ ವನ್ಯಜೀವಿ ಮಂಡಳಿಯವರು ಈ ಅಭಯಾರಣ್ಯವನ್ನು ಪೂಜಿಸಲಾಯಿತು. 2025 ಆರಂಭದಲ್ಲಿ ಇಲ್ಲಿ ತೋಳದ ಮರಿಗಳ ಜನನವಾಗಿದ್ದು ಇದರಿಂದ ಸಂರಕ್ಷಣೆ ಮಾಡಲಾಗಿದೆ. ತೋಳ ನೋಡಕಂತ ಬಂದಿವಿ, ಆದ್ರೆ ನಮಗೆ ಇಲ್ಲಿ ಯಾವ ತೋಳ ಕಾಣಲಿಲ್ಲ, ಎಲ್ಲೇ ಬೇರೆ ಕಡೆ ಹೋಗ್ಬಿಟ್ಟಿದ್ವು. ಗಾಯ್ಸ್, ನಮಗೆ ತೋಳ ಮಾತ್ರ ಕಾಣಲಿಲ್ಲ. ಯಾಕಂದ್ರೆ ಫಾರೆಸ್ಟ್ ಆಫೀಸರ್ ಬಂದ್ಬಿಟ್ರು. ಅವ್ರೇನ್ ಹೇಳಿದ್ರು ಅಂದ್ರೆ ನೀವು ಇಲ್ಲಿ ಬರಂಗಿಲ್ಲ ರೀ, ಇದು ರಿಸರ್ವ್ ಫಾರೆಸ್ಟ್, ಯಾರು ಇಲ್ಲಿ ಪಬ್ಲಿಕ್ ಅಲವಿಲ್ಲ ಅಂತ ಹೇಳಿದ್ರು. ಓಕೆ ಗಾಯ್ಸ್, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಟೇಕ್ ಕೇರ್, ಬೈ ಬಾಯ್.